ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸರ್ಕಾರದ ಮತ್ತೊಬ್ಬರ ಸಚಿವರ ಮೇಲೆ ಬಿಜೆಪಿ ನಾಯಕರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಬೃಹತ್ ಗೋಲ್ಮಾಲ್ ನಡೆದಿದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡುತ್ತಿದ್ದಾರೆ. ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ನಡೆದಿದ್ದು, ಈ ಹಗರಣದ ಹಿಂದೆ ಇಂಧನ ಸಚಿವ ಕೆಜೆ ಜಾರ್ಜ್ ಹಾಗೂ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಬಿಜೆಪಿ ನಾಯಕರು 2 ಬಂಡಲ್ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಬಿಜೆಪಿಯ 18 ಶಾಸಕರು ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರು ಸ್ಪೀಕರ್ ಯುಟಿ ಖಾದರ್ ಭೇಟಿ ಮಾಡಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಬಿಜೆಪಿ ನಾಯಕರು ಪರಿಶೀಲನೆ ಮಾಡುವುದಾಗಿ ಹೇಳಿದ್ದಾರೆ. ವಿಧಾನಸಭೆ ಒಳಗೆ ಆಗಿರೋದು, ಹಾಗಾಗಿ ಸರ್ಕಾರದ ಜೊತೆ ಚರ್ಚೆ ಮಾಡಿ ಮಾತನಾಡುವುದಾಗಿ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ ಅಂತ ಹೇಳಿದರು. ವಿಧಾನಸಭೆಯಲ್ಲಾಗಿರುವಂಥ ಘಟನೆ ವಿಧಾನಸಭೆ ಒಳಗಡೆಗೆ ಸೀಮಿತ ಆಗಬೇಕಾಗಿತ್ತು. ಅದು ಸರಿಯಾದಂಥ ಕ್ರಮ ಅಲ್ಲ. ಅದರಿಂದ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಆದರೆ ರಾಜಣ್ಣ ಅವರ ಸಿಡಿ ವಿಚಾರ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀವಿ ಪ್ರತಿಪಕ್ಷವಾಗಿ. ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ಮದೇನು, ಆ ಚೇರ್ ಮೇಲೆ ನಮ್ಮದೇನು, ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೇವೆ ಹೊರತು ಅಲ್ಲಿ ನಡೆದಂಥ ಘಟನಾವಳಿ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಮ್ಮ ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿದೆ. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು 2 ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋದು 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತುಮಕೂರಿನ ತುರುವೇಕೆರೆ ಪಟ್ಟಣದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ದಾರೆ. ಈ ವೇಳೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಕೇವಲ 2 ವರ್ಷದಲ್ಲಿ ಭ್ರಷ್ಟಾಚಾರ, ದುರಾಡಳಿತ, ವೈಫಲ್ಯಗಳು ತಾಂಡವವಾಡ್ತಾ ಇದೆ. ಗಾಳಿ ಬಂದನ್ನು ಹೊರತುಪಡಿಸಿ ಎಲ್ಲದಕ್ಕೂ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಕೇವಲ 2 ವರ್ಷದಲ್ಲಿ ಇಂತಹ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತ ಹೆಚ್ಚೆಯನ್ನು ಇವತ್ತು ರಾಜ್ಯದ ಜನತೆ, ಕೃಷ್ಣಪ್ಪಣ್ಣವ್ರು ಹೇಳ್ದಂಗೆ ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದನ್ನ ಹೊರತುಪಡಿಸಿದೆ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ರೈತರ ವಿರುದ್ಧವಾಗಿ ಇವತ್ತು ಈ ಕಾಂಗ್ರೆಸ್ನ ನಡೆಗಳು ಎದ್ದು ಕಾಣ್ತಾ ಇದೆ. ಕೇವಲ 2 ವರ್ಷದಲ್ಲಿ ಇಂತಹ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತ ಹೆಚ್ಚೆನ್ನು ಇವತ್ತು ರಾಜ್ಯದ ಜನತೆ, ಕೃಷ್ಣಪ್ಪಣ್ಣವ್ರು ಹೇಳ್ದಂಗೆ ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದನ್ನ ಹೊರತುಪಡಿಸಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಯಿತು. ಜಯದೇವ ವೃತ್ತದಿಂದ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಾರ್ಕೋಲು ಚಳವಳಿ ನಡೆಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಒಳಜಗಳ ಮತ್ತೆ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ವಿರುದ್ಧ ನಡೆದ ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ಒಳಜಗಳ ಮತ್ತೆ ಭುಗಿಲೆದ್ದಿದೆ. ಜನಾಕ್ರೋಶ ಯಾತ್ರೆಗೆ ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್, ಹರಿಹರ ಶಾಸಕ ಬಿಪಿ ಹರೀಶ್, ಮಾಜಿ ಶಾಸಕ ಎಸ್ಪಿ ರಾಮಚಂದ್ರಪ್ಪ ಗೈರಾಗಿದ್ದು, ಫ್ಲೆಕ್ಸ್ಗಳಲ್ಲೂ ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಫೋಟೋ ವಿಜಯೇಂದ್ರ ಟೀಮ್ ಹಾಕಿಸಿರಲಿಲ್ಲ. ಹೀಗಾಗಿ ಆಕ್ರೋಶಗೊಂಡ ನಾಯಕರು ಯಾತ್ರೆಗೆ ಬಂದಿರಲಿಲ್ಲ. ಹಾವೇರಿಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಯಾತ್ರೆ ನಡೀತಾ ಇದ್ದು, ಪುರಸಿದ್ದೇಶ್ವರ ದೇವಸ್ಥಾನದಿಂದ ಜನಾಕ್ರೋಶ ಯಾತ್ರೆ ಆರಂಭವಾಯಿತು. ಜೋಡೆತ್ತುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗಿದ್ದು, ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಬಿಸಿ ಪಾಟೀಲ್, ರವಿಕುಮಾರ್, ಭರತ್ ಬೊಮ್ಮಾಯಿ ಸೇರಿದಂತೆ ಇನ್ನಿತರ ನಾಯಕರು ಭಾಗಿಯಾಗಿದ್ದರು. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧದ ಹಲಗೆವಡೇರಹಳ್ಳಿ ಡಿನೋಟಿಫಿಕೇಷನ್ ಕೇಸ್ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆಯಾಗಿದೆ. ಹಾಜರಾತಿಯಿಂದ ವಿನಾಯಿತಿ ಕೋರಿ ಎಚ್ಡಿ ಕುಮಾರಸ್ವಾಮಿ ಪರ ವಕೀಲ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿರುವ ಕಾರಣ ಇವತ್ತಿನ ಹಾಜರಾತಿಯಿಂದ ಎಚ್ಡಿಕೆಗೆ ವಿನಾಯಿತಿ ನೀಡಲಾಗಿದ್ದು, ಆಸ್ಪತ್ರೆಗೆ ದಾಖಲಾಗಿರುವ ಬಗ್ಗೆ ದಾಖಲೆ ಹಾಜರುಪಡಿಸುವಂತೆ ಸೂಚನೆ ಕೊಟ್ಟಿದೆ ಕೋರ್ಟ್.
ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೇವೆಯಿಂದ ಅಮಾನತಾದ ಹೋಮ್ ಗಾರ್ಡ್ ಕರ್ತವ್ಯಕ್ಕೆ ಹಾಜರಾಗಿದ್ದಾನೆ. ಹಾರನಹಳ್ಳಿಯಲ್ಲಿ ಇವತ್ತು ನಡೆದಂತಹ ಪರೇಡ್ಗೆ ಅಮಾನತಾದ ಡಿ ರಾಘು ಹಾಜರಾಗಿದ್ದಾನೆ. ಪರೇಡ್ಗೆ ಹಾಜರಾದವರ ಪಟ್ಟಿಯಲ್ಲಿಯೂ ರಾಘು ಹೆಸರಿದೆ. ಕರ್ತವ್ಯ ಲೋಪಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ ಅಂತ ಡಿಸಿ ಗುರುದತ್ ಹೆಗಡೆ ಹೇಳಿದ್ರು. ಇದೀಗ ರಾಘು ಹಾಜರಾಗಿರುವುದು ಅಮಾನತ್ತು ಕಣ್ಣುರೆಸುವ ನಾಟಕನ ಎಂಬ ಅನುಮಾನ ಮೂಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರ ತಾಂಡ್ಯ ಗ್ರಾಮದಲ್ಲಿ ಹಣದ ವಿಚಾರಕ್ಕೆ ಬರ್ಬರ ಕೊಲೆಯಾಗಿದೆ. ಸೇವಾಲಾಲ್ ಚೀಟಿ ಹಣದ ವಿಚಾರವಾಗಿ ಸ್ನೇಹಿತನ ನಡುವೆ ಗಲಾಟೆಯಾಗಿ ಓರ್ವ ಕೊಲೆಯಾಗಿದ್ದು, ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ. ಸಂಜು ನಾಯ್ಕ್ ಮೃತ ಯುವಕನಾಗಿದ್ದು, ಆರೋಪಿ ರುದ್ರೇಶ್ ನಾಯ್ಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ದೊಣ್ಣೆಯಿಂದ ಹೊಡೆದು ಸಂಜುನನ್ನ ರುದ್ರೇಶ್ ಹತ್ಯೆ ಮಾಡಿದ್ದಾನೆ. ಮತ್ತೋರ್ವ ಸ್ನೇಹಿತ ಯಶವಂತ್ಗೆ ಗಂಭೀರ ಗಾಯಗಳಾಗಿದ್ದು, ತರೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 2 ದಿನಗಳ ಕಾಲ ಸೌದಿ ಅರೇಬಿಯಾಗೆ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ. ವ್ಯಾಪಾರ ಮತ್ತು ರಕ್ಷಣಾ ವಲಯದಲ್ಲಿ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಇನ್ನಷ್ಟು ವಿಸ್ತರಿಸುವ ಸಲುವಾಗಿ ಮೋದಿ ಈ ಭೇಟಿಯನ್ನು ಕೈಗೊಂಡಿದ್ದಾರೆ. ಈ ಭೇಟಿಯು ಉಭಯ ದೇಶಗಳ ನಡುವೆ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸಲು ಅವಕಾಶವನ್ನು ಒದಗಿಸುತ್ತದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಮ್ಮ ಕುಟುಂಬ ಸಮೇತ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಜೆಡಿ ವ್ಯಾನ್ಸ್ ಜೊತೆ ಪತ್ನಿ ಉಷಾ ಹಾಗೂ 3 ಮಕ್ಕಳು ಭಾರತಕ್ಕೆ ಬಂದಿಳಿದಿದ್ದು, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸ್ವಾಗತಿಸಿದರು. 3-4 ದಿನ ಇಲ್ಲಿಯೇ ಇರಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಭೆ ನಡೆಯುವುದು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭದ್ರತಾ ಪಡೆಗಳು ನಕ್ಸಲರ ವಿರುದ್ಧ ಭರ್ಜರಿ ಬೇಟೆಯಾಡಿದ್ದಾರೆ. ಇವತ್ತು ನಡೆದ ಕಾರ್ಯಾಚರಣೆಯಲ್ಲಿ 8 ನಕ್ಸಲರನ್ನ ಹತ್ಯೆಗೈಯಲಾಗಿದೆ. ಜಾರ್ಖಂಡ್ನ ಲುಗುಬುರು ಬೆಟ್ಟದ ಪ್ರದೇಶದಲ್ಲಿ ಈ ಎನ್ಕೌಂಟರ್ ನಡೆದಿದೆ. 3 ಶಸ್ತ್ರಾಸ್ತ್ರಗಳನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ಪ್ರಸ್ತುತ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಹತ್ಯೆಯಾದ ನಕ್ಸಲರ ಪೈಕಿ ತಲೆಗೆ 1 ಕೋಟಿ ರೂಪಾಯಿ ಬಹುಮಾನ ಘೋಷಿಸಲಾದ ನಕ್ಸಲ್ ಪ್ರಯಾಗ್ ಮಾಂಜಿ ಅಲಿಯಾಸ್ ವಿವೇಕ್ ಕೂಡ ಸಾವನ್ನಪ್ಪಿದ್ದಾನೆ ಅಂತ ಮೂಲಗಳು ದೃಢಪಡಿಸಿವೆ. ನಟ ಯಶ್ ಅಭಿನಯದ ರಾಮಾಯಣ ಭಾಗ 1 ಸಿನಿಮಾದ ಶೂಟಿಂಗ್ ಆರಂಭವಾಗಲಿದ್ದು, ಯಶ್ ತಮ್ಮ ತಂಡದ ಜೊತೆ ಉಜ್ಜೈನ್ನ ಮಹಾಕಾಲೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಯಶ್, ನಾನು ಶಿವನ ದೊಡ್ಡ ಭಕ್ತ, ದೇವಾಲಯಕ್ಕೆ ಬಂದು ಸಂತೋಷವಾಗಿದೆ ಅಂತ ಹೇಳಿದರು. के लिए जो भी चाहिए भगवान का दर्शन के लिए वो सब बहुत अच्छी तरीके से यहाँ पे था और बहुत सारे लोग अभी जिस तरीके से भगवान के ध्यान में बैठे थे, मुझे भी अनबिलीवेबल एक्सपीरियंस था ये वाइब्रेशन और यहाँ का पॉजिटिविटी अलग है और शिव जी का आशीर्वाद सब पे रहे और आप लोग का ट्रस्ट का जिस तरीके से आप यहाँ पे मेंटेन कर रहे हैं, वो डिसिप्लिन हो या क्लीनलीनेस हो और सब फैसिलिटीज़ देख रहा हूँ मैं, रियली वेरी हैप्पी. ಭಾರತೀಯ ಷೇರು ಮಾರುಕಟ್ಟೆ ವಾರದ ಮೊದಲ ದಿನವೇ ಚೇತರಿಕೆ ಕಂಡಿದ್ದು, ಷೇರು ಮಾರುಕಟ್ಟೆಯ ಉಭಯ ಸೂಚ್ಯಂಕಗಳು ಗ್ರೀನ್ನಲ್ಲಿ ವಹಿವಾಟು ಅಂತ್ಯಗೊಳಿಸಿದೆ. ಸೋಮವಾರ ಭಾರತೀಯ ಷೇರು ಮಾರುಕಟ್ಟೆ ಉತ್ತಮ ಪ್ರಮಾಣದ ಚೇತರಿಕೆ ಕಂಡಿದ್ದು, ಷೇರು ಮಾರುಕಟ್ಟೆ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಗ್ರೀನ್ನಲ್ಲಿ ವಹಿವಾಟು ಅಂತ್ಯಗೊಳಿಸಿದೆ. ಇವತ್ತಿನ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಶೇಕಡ 1.09% ಏರಿಕೆ ಕಂಡಿದ್ರೆ, ನಿಫ್ಟಿ ಕೂಡ ಶೇಕಡ 1.15% ಏರಿಕೆ ದಾಖಲಿಸಿದೆ. ವಕ್ಫ್ ಕಾಯ್ದೆ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ಭುಗಿಲೆದ್ದಿದ್ದ ಹಿಂಸಾಚಾರ ತಣ್ಣಗಾಗ್ತಾ ಇದೆ. ಸದ್ಯ ಮುರ್ಷಿದಾಬಾದ್ನಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಿಗಿ ಭದ್ರತೆ ನಡುವೆ ದೈನಂದಿನ ಜೀವನ ಪುನರ್ ಆರಂಭ ಆಗಿದೆ. ಸ್ಕೂಲ್ ಕಾಲೇಜುಗಳು ಓಪನ್ ಮಾಡಲಾಗಿದ್ದು, ವಿದ್ಯಾರ್ಥಿಗಳು ತೆರಳಿದ್ದಾರೆ. ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟು ಸೇರಿದಂತೆ ಹಲವು ಶಾಪ್ಗಳು, ಆಟೋ ಸಂಚಾರ ಎಂದಿನಂತೆ ನಡೀತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ.
ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಪದೇ ಪದೇ ಭಾರತೀಯ ಚುನಾವಣಾ ಆಯೋಗದ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದೇಶಿ ನೆಲದಲ್ಲಿ ನಿಂತು ಚುನಾವಣಾ ಆಯೋಗದ ವಿರುದ್ಧ ಮತ್ತೊಮ್ಮೆ ಬಾಂಬ್ ಸಿಡಿಸಿದ್ದಾರೆ. ಸದ್ಯ ಅಮೆರಿಕ ಪ್ರವಾಸದಲ್ಲಿರುವ ರಾಹುಲ್ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಮತದಾನದ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದು, ಭಾರತದ ಚುನಾವಣಾ ಆಯೋಗವು ಬಿಜೆಪಿಯೊಂದಿಗೆ ರಾಜಿ ಮಾಡಿಕೊಂಡಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. And 7:30 in the evening, when the poll was supposed to have closed, 65 lakh voters voted. Now, that is physically impossible to happen, right? Because for a voter to vote, it takes approximately 3 minutes. And if you do the math, gave us a figure, voting figure for 5:30 in the evening. And between 5:30 in the evening, ಕ್ಯಾಥೋಲಿಕ್ ಕ್ರೈಸ್ತರ ಪರಮೋಚ್ಚ ಧರ್ಮಗುರು ವಿಧಿವಶರಾಗಿದ್ದಾರೆ. ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಕೊನೆ ಉಸಿರೆಳೆದಿದ್ದಾರೆ. 88 ವರ್ಷದ ಪೋಪ್ ಫ್ರಾನ್ಸಿಸ್ ಬಹುಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಪೋಪ್ ಫ್ರಾನ್ಸಿಸ್ ಅವರು ಈಸ್ಟರ್ ಸೋಮವಾರವಾಗಿರುವ ಇವತ್ತು ವ್ಯಾಟಿಕನ್ನ ಕಾಸಾ ಸಾಂತಾ ಮಾರ್ಟಾದಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧನಗೊಂಡಿದ್ದಾರೆ. 2013ರಿಂದ ಕ್ಯಾಥೋಲಿಕ್ ಚರ್ಚ್ನ ಪರಮೋಚ್ಚ ಗುರುವಾಗಿದ್ದು ಮೊದಲ ಲ್ಯಾಟಿನ್ ಅಮೆರಿಕ ಮೂಲದ ಪೋಪ್ ಆಗಿದ್ರು. ಪೋಪ್ ಅವರ ನಿಧನದಿಂದ ಕ್ರೈಸ್ತ ಸಮುದಾಯದಲ್ಲಿ ಶೋಕ ಮಡುಗಟ್ಟಿದೆ. ಸ್ಕಾಟ್ಲೆಂಡ್ನಲ್ಲಿ ಹಿಂದೂಗಳ ವಿರುದ್ಧದ ತಾರತಮ್ಯ ಖಂಡಿಸಿ ಸ್ಕಾಟ್ಲೆಂಡ್ ಸಂಸತ್ತಿನಲ್ಲಿ ಗೊತ್ತುವಳಿ ಮಂಡಿಸಲಾಗಿದೆ. ಗಾಂಧಿಯನ್ ಪೀಸ್ ಸೊಸೈಟಿಯ ವರದಿಯು ಹಿಂದೂಗಳಿಗೆ ಎದುರಾಗುತ್ತಿರುವ ತಾರತಮ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಈ ಗೊತ್ತುವಳಿಗೆ ಹಲವು ಪಕ್ಷಗಳ ಬೆಂಬಲ ಇದೆ. ವರದಿಯ ಲೇಖಕರು ಸಮುದಾಯಗಳ ನಡುವೆ ಒಗ್ಗಟ್ಟನ್ನ ಬಯಸುತ್ತಾರೆ ಮತ್ತು ಹಿಂದೂಗಳ ವಿರುದ್ಧದ ಪೂರ್ವಗ್ರಹ ಭಾವನೆಗಳನ್ನು ಖಂಡಿಸುತ್ತಾರೆ. ಈ ವರದಿಯನ್ನು ಬೆಂಬಲಿಸಿ ಸಂಸತ್ನಲ್ಲಿ ಗೊತ್ತುವಳಿ ಮಂಡಿಸಲಾಗಿದೆ.